ನಿಮಗೆ ಜನರಲಿ ತೊಗೊಂಡೋಗಿ ಡೆಲಿವರ್ ಮಾಡ್ತಿರಲ್ಲ, ಆವಾಗ ಕೆಲವರು ರೆಸ್ಪೆಕ್ಟಿಂದ ಮಾತಾಡಿಸ್ತಾರೆ, ತಗೋತಾರೆ, ಕಳಿಸ್ತಾರೆ. ಕೆಲವರು ತುಂಬ ಒರಟಾಗಿ ಮಾತಾಡ್ತಾರೆ, ಒಂಥರ ಕಸದ ಥರ ನೋಡ್ತಾರೆ. ಈ ಥರದೆಲ್ಲ ನಾವು ಓದಿರೋದು ನೋಡಿರೋದು. ನಾವು ನಿಮ್ಮ ಅನುಭವಕ್ಕೆ ಆ ಥರ ಕೆಟ್ಟ ಘಟನೆಗಳೇನಾದ್ರು ನಡೀತಾ? ಅಂದರೆ ನಿಮ್ಮನ್ನು ಇಲ್ಟ್ರೀಟ್ ಮಾಡಿದಂಥ ಘಟನೆಗಳೇನಾದ್ರು ನಡೀತಾ? ಸರ್, ಇವಾಗ ಎಕ್ಸಾಂಪಲ್ ನಾವು ಕೆಲವೊಂದು ಆಫೀಸ್ಗಳಿಗೆ ಹೋದರೆ ಡೆಲಿವರಿ ಬಾಯ್ಸ್ಗೆ ಲಿಫ್ಟಲ್ಲಿ ಅಲೋ ಇಲ್ಲ, ನೀವು ಸ್ಟೇರ್ಸಲ್ಲಿ ಬನ್ನಿ ಅಂತ ಇದ್ದಾರೆ. 8ನೇ ಫ್ಲೋರು 10ನೇ ಫ್ಲೋರು ಅದೆಲ್ಲ ಹತ್ಕೊಂಡು ಹೋಗ್ಬೇಕು. ಅಪಾರ್ಟ್ಮೆಂಟ್ಸಲ್ಲಿ ಒಂದು ಸತೆ 10th ಫ್ಲೋರು 8th ಫ್ಲೋರು ನಮ್ಗೆ ಲಿಫ್ಟಲ್ಲಿ ಅಲೋ ಇರಲ್ಲ, ನಾವು ಹತ್ಕೊಂಡು ಹೋಗ್ಬೇಕು. ಹತ್ಕೊಂಡೋಗಿ ಮತ್ತೆ ಬರಬೇಕು. ಲೇಟಾಗಿ ಬಂದರೆ ವಾಚ್ಮನ್ ಕೇಳ್ತಾರೆ, ಏನು ರೀ ಮಾಡ್ತಾರೆ ಇಷ್ಟೊತ್ತು ಅಂತ. ನಲ್ಲೇ ಅಂದರೆ ನೀವು ಲಿಫ್ಟ್ ಯೂಸ್ ಮಾಡಬಾರ್ದು ಅನ್ನೋ ಕಾರಣ ಏನು? ಇದು ಬರೀ ಎಂಪ್ಲಾಯೀಸ್ಗೆ ಇರೋದು, ನಿಮ್ಗಲ್ಲ. ನೀವು ಇದ್ರಲ್ಲಿ ಹೋಗಿ ಸ್ಟೇರ್ಸಲ್ಲಿ ಹೋಗಿ ಅನ್ನೋದು ಫುಡ್ ಸ್ಮೆಲ್ ಬರುತ್ತೆ ಲಿಫ್ಟ್ ಒಳಗೆ. ಓಹೋ, ಹೇಳಿ. ಹಾಂ ಸರ್, ಈಗ ಈ ಆಫೀಸ್ಗಳಲ್ಲಿ ಆರ್ಡ್ರ್ ಮಾಡ್ತಾರೆ. ಈಗ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಇರುತ್ತೆ. ಅದರಲ್ಲಿ ಏನು ಮಾಡ್ತಾರೆ, ಅಲ್ಲಿಗೆ ತೊಗೊಂಬಂದು ಊಟ ಕೊಡಬೇಕು, ಅಲ್ಲಿಗೆ ಡೆಲಿವರಿ ಮಾಡಬೇಕು ಅಂತ ಹೇಳ್ತಾರೆ. ಈಗ ನಮ್ಮನ್ನು ಒಳಗಡೆ ಸೆಕ್ಯೂರಿಟಿ ಬಿಡೋಲ್ಲ. ಅವ್ರ ಹತ್ರ ಒಂದು ಸ್ವಲ್ಪ ಟೈಮ್ ವೇಸ್ಟು. ಮತ್ತು ಫೋನ್ ಮಾಡಿದ್ರೆ ಮೇಲ್ಗಡೆ ಬನ್ನಿ ಅಂತ ಎಷ್ಟೆಲ್ಲ ಹೇಳೋದು, ಈ ಥರ ಎಲ್ಲ ಒಂದು ಫೋನ್ ಕಾಲ್ಸ್ ಎಲ್ಲ ಬರ್ತಾ ಇರುತ್ತೆ. ಅವರು ಸೆಕ್ಯೂರಿಟಿಗಳು ಅದನ್ನು ಅಕ್ಸೆಪ್ಟ್ ಮಾಡಲ್ಲ. ಇದು ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ. ಮತ್ತು ಈ ಅಪಾರ್ಟ್ಮೆಂಟಲ್ಲಿ ಏನಾದರೂ ಆರ್ಡರ್ಸ್ ಬಂದರೆ ಅದು ಸೇಮ್ ಅದೇ ಥರನೇ ಆಗುತ್ತೆ. ತುಂಬ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ಗಳೆಲ್ಲ ಬರುತ್ತೆ, ಎಲ್ಲ ಫ್ಲೋರ್ಗೆ ತಂದುಕೊಡಿ ಅದೊಂದು ಇರುತ್ತೆ. ಅದಕ್ಕೆ ಟೈಮು ಇನ್ನೂ ಜಾಸ್ತಿ ಆಗುತ್ತೆ. ಅದೊಂದು ಇದಿರುತ್ತೆ. ಇದನ್ನೆಲ್ಲ ಸ್ವಲ್ಪ ಜನಗಳಿಗೆ ಸ್ವಲ್ಪ ಇದು ಮಾಡಬೇಕು ಅನ್ನೋದೊಂದು ರಿಕ್ವೆಸ್ಟು. ಸ್ವಲ್ಪ ಅವ್ರು ಇವಾಗ ಆಫೀಸಲ್ಲಿದ್ದರೆ ಸ್ವಲ್ಪ ಕೆಳಗಡೆ ಬರ್ಬೋದು. ನಾವು ಮುಂಚೆನೇ ಒಂದು ಸಲ ಕಾಲ್ ಮಾಡಿರ್ತೀವಿ. ಕೆಳಗಡೆ ಬಂದು ತೊಗೊಂಡ್ರೆ ಸಮಸ್ಯೆ ಇರಲ್ಲ. ನಾವೇ ಹೋಗಿ ಅಲ್ಲೇ ಅವ್ರು ಇರೋ ಹತ್ರನೇ ಕೊಡಬೇಕು ಅಂದರೆ ಕಷ್ಟ ಆಗುತ್ತೆ. ಓಕೆ ಓಕೆ ಓಕೆ. ಬಟ್ ನಿಮ್ಗೆ ಅವಮಾನ ಮಾಡಿದಂಥದ್ದು ಆ ಥರದ್ದು ಏನಾರು ಆಗಿದೆಯಾ? ಸರ್, ಬಾರೋ ಇಲ್ಲಿ ಎತ್ಕೊಂಬರೋ, 4ನೇ ಫ್ಲೋರ್ಗೆ ಎತ್ಕೊಂಬರೋ. ನಾನು 4ನೇ ಫ್ಲೋರ್ಗೆ ಆರ್ಡರ್ ಹಾಕಿರೋದು, ನೀನು ಕೆಳಗಡೆಯಿಂದ ಹೆಂಗೆ ಕೊಡ್ತೀಯಾ? ಮೇಲ್ಗಡೆ ಬೈಲಿ ಕಂಪ್ಲೇಂಟ್ ಮಾಡ್ತೀನಿ. ಸರ್, ಇದು ಸ್ಟಾರ್ಟಿಂಗ್ ಪೀರಿಯಡಲ್ಲಿ ತುಂಬ ಇತ್ತು ಅವಮಾನ ಅನ್ನೋದು. ಯಾವ ಥರ ಅಂತಂದರೆ ಸರ್, ಕ್ಯಾಶ್ ಆರ್ಡರ್ ಅಂತ ಬರ್ತಾಯಿತ್ತು. ಸ್ವಲ್ಪ ಜನ ಏನು ಮಾಡ್ತಿದ್ರು ಅಂತಂದರೆ 700-800 ರೂಪಾಯಿ ಮೇಲಿಂದ ಆರ್ಡರ್ ಮಾಡಿಬಿಡೋದು. ಮನೆ ಹತ್ರ ಬರ್ತಿದ್ದಂಗೆ ಆರ್ಡರ್ ಕ್ಯಾನ್ಸಲ್ ಮಾಡೋದು, ಮಾಡಿಬಿಟ್ಟು ಫೇಕ್ ಆರ್ಡ್ರು ಅಂತ. ಸರ್, ಅವ್ರಿಗೆ ಊಟ ಬೇಕು, ಅವ್ರು ದುಡ್ಡು ಕೊಟ್ಟು ತೊಗೊಳ್ಳೋ ಕೆಪಾಸಿಟಿ ಇರಲ್ಲ ಅವ್ರ ಹತ್ರ. ಅವ್ರು ಏನು ಮಾಡ್ತಾರೆ ಅಂದರೆ ಫೇಕ್ ಆರ್ಡರ್ ಅಂತ ಮಾಡ್ತಾರೆ. ದುಡ್ಡು ಕೊಡ್ದಿದ್ದಂಗೆ ಡೆಲಿವರಿ ಬಾಯ್ಗೆ ಏನಾದರೂ ದುಡ್ಡು ಕೊಟ್ಬಿಟ್ಟು ಆ ಫುಡ್ಡನ್ನು ಇಸ್ಕೊಬಿಡೋಣ ಅನ್ನೋ ಥರ. ಆ ಜಾಗಕ್ಕೆ ಹೋದಾಗ ಸರ್, ಟು ಬಿ ಫ್ರ್ಯಾಂಕ್, ಒಂದೊಂದು ಏರಿಯಾಗಳಲ್ಲಿ ಹೇಗಾಗತ್ತೆ ಅಂತಂದರೆ 4-5 ಜನ ಸುತ್ತಾಕೋಬಿಡೋರು. ಕೊಡೋ, ಇದು ನಂದೇ ಆರ್ಡ್ರು, ಕೊಡಲ್ಲ ಅಂದರೆ ಇಲ್ಲಿಂದ ಹೆಂಗೆ ಹೋಗ್ತೀಯ ನೋಡ್ತೀನಿ. ಈ ಥರ ಬೆದರಿಕೆಗಳು ಸುಮಾರೆಲ್ಲ ಮೊದಲಾಗ್ತಾಯಿತ್ತು ಸರ್. ಇವಾಗ ಅಪ್ಲಿಕೇಶನ್ಸ್ಗಳನ್ನು ಯಾವ ಥರ ಇಂಟಿಗ್ರೇಟ್ ಮಾಡ್ಯಾರೆ ಅಂತಂದರೆ ಈವನ್ ಫಾರ್ ಡೆಲಿವರಿ ಬಾಯ್ಸ್ ಕೂಡ ಸೇಫ್ಟಿ ಇರಬೇಕು. ಈ ಥರ ಎಲ್ಲ ಪ್ರಾಬ್ಲಮ್ಸ್ಗಳು ಫೇಸಸ್ ಆಗುತ್ತೆ ಅಂತ. ಇನ್ ಕೇಸ್ ಆಫ್ ಅದೇನೋ ಫೇಕ್ ಆರ್ಡರ್ ಅಂತ ಗೊತ್ತಾದರೆ ಮೋರ್ ದೆನ್ ಈಗ 500 ರೂಪೀಸ್ ಮೇಲಿಂದ ನಾವು ಕ್ಯಾಶ್ ಆರ್ಡರು ಮಾಡೋಕ್ಕೆ ಬರಲ್ಲ ಜನಗಳು. ಸೊ ಅದೊಂದು ಹೆಲ್ಪ್ ಮಾಡಿಬಿಟ್ಟು 200-300 ರೂಪಾಯಿ ಆದರೆ ಏನೋ ಕೈಯಿಂದನೇ ಹೋಗಲಿ ಅಂತ ಅನ್ಕೋಬೋದು ಸರ್. 700-800 ರೂಪಾಯಿ ದುಡಿಯೋದೇ ಅಷ್ಟು ದುಡ್ಡಾಗಿ ನಮ್ಮ ಕೈಯಿಂದನೇ ಹೋಗುತ್ತೆ ಅಂತಂದರೆ ಅವಾಗ ತುಂಬ ಕಷ್ಟ ಆಗ್ತಾಯಿತ್ತು. ಇವಾಗೆಲ್ಲ ಒಂಥರ ನೀಟಾಗಿ ಸರಿ ಮಾಡಿದ್ರು ಸರ್ ಆ ಥರ ಇಶ್ಯೂಸ್ಗಳನ್ನು. ವೆರಿ ಗುಡ್. ಈಗ ನಾನು ಹೇಳ್ದಂಗೆ ಕೆಲವರು ಅವಮಾನಗಳು ನಡೆಯುತ್ತೆ, ಅದೇ ರೀತಿ ಅಪ್ರಿಷಿಯೇಟ್ ಮಾಡೋರು ಇದ್ದಾರೆ, ಗೌರವ ಕೊಡೋರು ಇದ್ದಾರೆ, ತುಂಬ ಪ್ರೀತಿಯಿಂದ ಮಾತಾಡ್ಸೋರು ಇದ್ದಾರೆ. ಆ ಥರದ್ದು ಸಂದರ್ಭಗಳು ಯಾವ್ದಾದ್ರು ನಡೆದಿದೆಯಾ ನಿಮ್ಮ ಲೈಫಲ್ಲಿ? ನಡೆದಿದೆ ಹೇಳಿ. ಆನ್ ಟೈಮ್ಗೆ ಏನಾದರೂ ನಾವು ಡೆಲಿವರಿ ಕೊಟ್ಟರೆ ಅವರು ಪ್ರೀತಿಯಿಂದ ಏನಾದರೂ ಒಂದು 10 ರೂಪಾಯಿ 20 ರೂಪಾಯಿ ಟಿಪ್ಸ್ ಕೊಟ್ಟಿದ್ದಾರೆ. ಒಂಥರ ರೆಸ್ಪೆಕ್ಟಿವ್ ಆಗಿ ಮಾತಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಈ ಥರ ಎಲ್ಲ ಮಾತಾಡಿದ್ದಾರೆ. ಅದು ನಡೆದಿದೆ ಸರ್, ಸುಮಾರು ನಡೆದಿದೆ ಸರ್. ಈಗ ಸಮ್ ಅಪ್ಲಿಕೇಶನ್ಗಳಲ್ಲಿ ನಮ್ಮದು ಬಯೋ ಅಂತ ತೋರಿಸುತ್ತೆ ಕಸ್ಟಮರ್ಸ್ಗಳಿಗೆ. ಅದರಲ್ಲಿ ನೀವೇನು ಓದ್ತಾ ಇದ್ದೀರಾ, ಯಾವ ಕಾರಣಕ್ಕೆ ಮಾಡ್ತೀರಾ ಅಂತ ಆಪ್ಷನ್ ಇರ್ತಿತ್ತು. ನಾನು ಅದರಲ್ಲಿ ಲಾ ಆಸ್ಪಿರೆಂಟ್ ಅಂತ ಹಾಕ್ಕೊಂಡಿದ್ದೆ. ಸೊ ಒಂದು ಆರ್ಡರ್ ಬಿದ್ದಿತ್ತು MG ರೋಡ್ ನಿಯರ್ ಬೈ ಅಜ್ಜಿ ತಾತ. ಹೋದೆ, ಅವರು ಏನು ಮಾಡ್ಯಾರೆ ಅಷ್ಟರೊಳಗೆ ಚೆಕ್ ಮಾಡಿದ್ದಾರೆ. ಅಪ್ಲಿಕೇಶನಲ್ಲಿ ನಮ್ಮ ಡೀಟೇಲ್ಸ್ ತೋರಿಸುತ್ತೆ ಸರ್. ಡೆಲಿವರಿ ಬಾಯ್ ಗಾಡಿ ನಂಬರ್ ಯಾವುದು, ಅವನದು ಅಡ್ರೆಸ್ ಏನು ಎಲ್ಲ ತೋರಿಸ್ತಾ ಇರುತ್ತೆ. ನನ್ನ ಬಯೋದಲ್ಲಿ ಅವ್ರು ನೋಡಿಬಿಟ್ಟಿದ್ದಾರೆ ಲಾ ಆಸ್ಪಿರೆಂಟ್ ಅನ್ನೋದನ್ನು. ನಾನು ಅವತ್ತು ಬೇರೆ ನಾನು ವೈಟ್ ಶರ್ಟು ಬ್ಲ್ಯಾಕ್ ಪ್ಯಾಂಟು ಕಾಲೇಜ್ ಮುಗಿಸ್ಕೊಂಡು ಹಂಗೆ ಮಾಡ್ತಾಯಿದ್ದೆ. ಕರೆದ್ರು, ಒಳಗೆ ಬರಪ್ಪ ಅಂತಂದರು. ಮೇಡಮ್ ಇಲ್ಲೇ ಕೊಟ್ಬಿಟ್ಟು ಹೋಗ್ತೀನಿ ಬೇರೆ ಆರ್ಡರಿಗೆ. 5 ನಿಮಿಷ ಆಫ್ ಮಾಡಿಬಿಟ್ಟು ಒಳಗಡೆ ಬರಪ್ಪ ಅಂದರು. ಹೋದೆ ಒಳಗೆ, ಕಾಫಿ ಕೊಟ್ಟರು. ಕಾಫಿ ಕುಡಿದ್ಮೇಲೆ 500 ರೂಪಾಯಿ ಕೊಟ್ಟರು. ಮೇಡಮ್ ಇದು ಆನ್ಲೈನ್ ಪೇ ಆಗಿದೆ ಅಂತ ಹೇಳಿದೆ. ನಾನು ಇದು ಕೊಡ್ತಿರೋದು ನಿನ್ನ ಎಜುಕೇಷನಿಗೆ ಹೆಲ್ಪ್ ಆಗಲಿ ಅಂತ, ಇದರಲ್ಲೂ ಹಾಕ್ಕೊಂಡಿದ್ಯಾ ಲಾ ಓದ್ತಾ ಇದ್ದೀನಿ ಅಂತಂದೆ. ಚೆನ್ನಾಗಿ ಓದು ಅಂತ ಹೇಳಿಬಿಟ್ಟು ಆಶೀರ್ವಾದ ಮಾಡಿಬಿಟ್ಟು 500 ರೂಪೀಸ್ ಟಿಪ್ಸ್ ಕೊಟ್ಟರು ಸರ್ ಅವತ್ತು. ಓಕೆ ಸರ್, ಕೆಲವೊಂದು ಸತಿ ನಾವು ಕೇಕ್ಸ್ ಡೆಲಿವರಿ ಕೊಡ್ತಾ ಇರ್ತೀವಿ. ಕೇಕ್ಸ್ ಡೆಲಿವರಿ ಕೊಡುವಾಗ ಒಂಚೂರು ಡ್ಯಾಮೇಜ್ ಆಗಲ್ಲ. ಕೆಲವರು ಏನು ಮಾಡ್ತಾರೆ, ಇಟ್ಕೊಂಡು ಹೋಗ್ತಾರೆ, ಡ್ಯಾಮೇಜ್ ಮಾಡಿಬಿಡ್ತಾರೆ, ಹಂಗೆ ಕೊಟ್ಬಿಡ್ತಾರೆ. ಕೆಲವು ಸತಿ ಓಪನ್ ಮಾಡಿ ನೋಡಿದಾಗ ಖುಷಿಯಾಗಿಬಿಟ್ಟು ಕೆಲವು ಸತಿ ಟಿಪ್ಸ್ ಜಾಸ್ತಿ ಕೊಟ್ಟಿರ್ತಾರೆ ನಮಗೆ ಆ ಟೈಮಲ್ಲೆಲ್ಲ. ಸರ್, ಕ್ಲೀನಾಗಿ ಎತ್ಕೊಂಡ್ಬಂದಿದ್ದಾರೆ, ಒಂಚೂರು ಡ್ಯಾಮೇಜ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು.
ಅಂದರೆ ಇವಾಗ ಈ ಟಿಪ್ಸ್ ವಿಚಾರಕ್ಕೆ ಬಂದಾಗ ಈ ಟಿಪ್ಸ್ ಅನ್ನೋದು ಡೈರೆಕ್ಟಾಗಿ ನಿಮಗೆ ಕ್ಯಾಶಲ್ಲೇ ಕೊಡ್ತಾರಾ ಅಥವಾ ಆನ್ಲೈನಲ್ಲಿ ಪೇ ಆಗಿ ಅದು ನಿಮಗೆ ಬರುತ್ತಾ? ಕೆಲವರು ಕೊಡ್ತಾರೆ, ಕ್ಯಾಶಲ್ಲಿ ಕೊಡ್ತಾರೆ, ಕೆಲವರು ಡೈರೆಕ್ಟಾಗಿ ಕೊಡ್ತಾರೆ. ಆನ್ಲೈನಲ್ಲಿ ಕೊಟ್ಟರೆ ಅಲ್ಲೋಗಿ ಅಲ್ಲಿಂದ ನಮ್ಗೆ ಬರೋಷ್ಟೊತ್ತಿಗೆ ಅಲ್ಲಿ ಸ್ವಲ್ಪ ಕಮ್ಮಿಯಾಗಿ ಬರುತ್ತೆ ಸರ್ ಅದು. ಅವರು ಒಂಚೂರು ಅಲ್ಲಿ ಎಕ್ಸಾಂಪಲ್ 50 ರೂಪಾಯಿಗೆ ನಮ್ಗೆ 5 ರೂಪಾಯಿ 10 ರೂಪಾಯಿ ಹಂಗೆ ತೋರಿಸ್ತಾರೆ ಅಷ್ಟೇ ಅದು. ಓಕೆ ಓಕೆ ಓಕೆ. ಬಟ್ ಡೈರೆಕ್ಟಾಗಿ ಕ್ಯಾಶ್ ಕೊಟ್ಟರೆ ನಿಮ್ಮದೇ ಅಕೌಂಟ್ ಬರುತ್ತೆ, ನಮ್ಮ ಕೈಗೆ ಬರುತ್ತೆ. ಫ್ಯಾಂಟಾಸ್ಟಿಕ್. ಅಂದರೆ ಈ ನನ್ನ ಪ್ರಕಾರ ಏನಂದರೆ ಈ ಥರ ಸಂದರ್ಭದಲ್ಲಿ ನಿಮಗೆ ನಾವೇನಾದ್ರು ಥ್ಯಾಂಕ್ಸ್ ಹೇಳಬೇಕು ಅಂದರೆ ಡೈರೆಕ್ಟಾಗಿ ಕ್ಯಾಶ್ ಕೊಡೋದೇ ಬೆಟ್ರು. ನಿಮ್ಮ ಪೂರ್ತಿ ನಿಮಗೆ ಬರುತ್ತೆ. ಇದರ ಮಧ್ಯ ಅದೊಂಚೂರು ಅಲ್ಲಿ ಡಿಟೆಕ್ಟ್ ಆಗುತ್ತೆ. ಕಸ್ಟಮರ್ ಕೇಳ್ತಾರೆ ಅದ್ರ ಟಿಪ್ಸ್ ಹಾಕಿ 50 ರೂಪೀಸ್ ನೋಡಿ ಅಂದ್ರು, ನಮ್ಗೆ ಅದು ತೋರಿಸಿ 10 ರೂಪೀಸ್ 5 ರೂಪೀಸ್ ತೋರಿಸಿರ್ತಾರೆ ಸರ್, ಅಷ್ಟೇ ಸರ್ ತೋರಿಸಿರೋದು ಅಂದರೆ ಸರಿ ಬಿಡಿ ಸರ್ ಅಂತಾರೆ ಅವಾಗ. ನಿಮಗೆ ಇವಾಗ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ಇಂಥ ಆರ್ಡರ್ ತೊಗೊಂಡೋಗಿ ಇಂಥ ಜಾಗಕ್ಕೆ ಕೊಡಬೇಕು ಅಂತ ಒಂದು ನೋಟಿಫಿಕೇಶನ್ ಬರುತ್ತೆ. ಆ ಆರ್ಡ್ರನ್ನ ಡೆಲಿವರ್ ಮಾಡೋದಕ್ಕೆ ಸ್ಪೆಸಿಫಿಕ್ ಟೈಮ್ ಕೊಟ್ಟಿರ್ತಾರೆ, ನಿಮ್ಗೆ ಇಷ್ಟು ನಿಮಿಷದಲ್ಲೇ ಡೆಲಿವರ್ ಮಾಡಬೇಕು ಅಂತ ಬಂದಿರುತ್ತಾ? ಹೌದು ಸರ್. ಹಾಂ, ಎಷ್ಟು ನಿಮಿಷ ಇರುತ್ತೆ ನಿಮಗೆ? ಸರ್ 30 to 40 ಮಿನಿಟ್ಸ್ ಇರುತ್ತೆ ಸರ್. 30 to 40 ಮಿನಿಟ್ಸಲ್ಲಿ ಅದು ಎಲ್ಲಿದೆಯೋ ಅಡ್ರೆಸ್ ಅಲ್ಲಿಗೆ ಹೋಗಿ ಕೊಡಬೇಕು ಸರ್. ಅಂದರೆ ಆ ಅಡ್ರೆಸ್ಸು ನೀವು ಪಿಕಪ್ ಪಾಯಿಂಟಿಂದ ತುಂಬ ದೂರ ಇರುತ್ತೆ ಅಂತ ಅದು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ? ಸರ್ ಮ್ಯಾಪ್ ಚೆನ್ನಾಗುತ್ತೆ, ಮ್ಯಾಪ್ ಬರುತ್ತೆ, ಮ್ಯಾಪ್ ಮಾಮೂಲು ಡೈರೆಕ್ಷನ್ ಇರುತ್ತೆ, ಡೈರೆಕ್ಷನ್ ಫಾಲೋ ಅಪ್ ಮಾಡ್ಕೊಂಡು ಅಲ್ಲ ಕ್ರೀಡ ಅದ್ರ ಪ್ರಕಾರನೇ ನಿಮ್ಮ ಟೈಮಿಂಗ್ ಕೊಟ್ಟಿರ್ತಾರ ಅಂತ ನಾನು ಕೇಳ್ತೀನಿ. ಅಪ್ಲಿಕೇಶನ್ ಇಂಟಿಗ್ರೇಟೆಡ್ ಆಗಿರುತ್ತೆ. ಈಗ ಪಾಕಶಾಲೆ ಅಂತ ತಗೊಂಡ್ರೆ ಇಲ್ಲಿಗೆ ಬರೋದಕ್ಕೆ ಎಷ್ಟು ದೂರ ಅಂತ, ನಾನಿರೋ ಜಾಗದಿಂದ ಅಲ್ಲಿಂದ ಮತ್ತು ಕಸ್ಟಮರ್ ಪ್ಲೇಸಿಗೆ ಎಷ್ಟು ದೂರ ಅಂತ ಅದ್ರ ಮೇಲೆ ಟೈಮು ಆಟೋಮೆಟಿಕ್ಕಾಗಿ ಕ್ಯಾಲ್ಕುಲೇಟ್ ಆಗಿಬಿಟ್ಟು ಇಂತಿಷ್ಟು ಟೈಮ್ ಅಂತ ತೋರಿಸುತ್ತೆ. ಆ ಟೈಮಲ್ಲಿ ನಾವು ಹೋಗಿಲ್ಲ ಅಂತಂದರೆ ನಮಗೆ ದುಡ್ಡು ಕಟ್ಟಾಗೋದಿರ್ಬೋದು, ಪೆನಾಲ್ಟಿ ಉಂಟು ಇರುತ್ತೆ ಸರ್. ಇರುತ್ತೆ ಸರ್, ಇದಾಗ್ತದೆ ಸೌಂಡ್ ಆಗ್ತಾ ಇರುತ್ತೆ ಅದು. ನೀವು ಆ ಟೈಮಲ್ಲಿ ರೀಚ್ ಆಗಿಲ್ಲ ಅಂದರೆ, ಇವಾಗ ಪಿಕಪ್ ಮಾಡಿದ್ಮೇಲೂ ನೀವು ಮೂವ್ ಮಾಡಿಲ್ಲ ಅಂದರೂ ಅಲಾರ್ಮ್ ಇದಾಗ್ತಾ ಇರುತ್ತೆ ನಿಮಗೆ, ಅಲರ್ಟ್ ಮಾಡುತ್ತೆ ಲೇಟ್ ಆಗ್ತಿದೆ ಅಂತ. ಹೌದು ಹೌದು. ಆ ಥರ ಲೇಟಾಗಿ ಡೆಲಿವರ್ ಮಾಡಿದ್ರೆ ಒಂದು ಕಡೆ ನಿಮಗೆ ಕೊಡಬೇಕಾಗಿದ್ದ ಸಂಬಳದಲ್ಲಿ ಕಟ್ಟಾಗತ್ತೆ ಅಂತ ಹೇಳ್ತಾ ಇದ್ದೀರಾ. ತೀರಾ ಅದನ್ನು ನೆಗೆಟಿವ್ ಆಗಿ ತೊಗೊಂಡು ನಿಮ್ಮ ಜೊತೆ ರಫ್ ಆಗಿ ನಡ್ಕೊಳ್ತಕ್ಕಂಥ ಕಸ್ಟಮರ್ಸು ಇದ್ದಾರೆ ಸರ್? ಇಲ್ಲ, ಯಾಕಂದರೆ ಇದು ನಿಮ್ಮ ಕಂಟ್ರೋಲಲ್ಲೇ ಇಲ್ಲ. ಉದಾಹರಣೆಗೆ ನೀವು ಗಾಡೀಲಿ ಹೋಗ್ತಾ ಇರ್ತೀರಾ, ಟೈಮ್ ತೋರಿಸ್ತಾ ಇರುತ್ತೆ ಮ್ಯಾಪಲ್ಲಿ 30 ನಿಮಿಷಕ್ಕೆ ಹೋಗ್ಬೋದು ಅಂತ, ಪಂಕ್ಚರ್ ಆಗ್ಬಿಡುತ್ತೆ, ಅವಾಗ ಏನು ಮಾಡ್ತೀರಾ ನೀವು? ಸರ್, ಕೆಲವು ಕಸ್ಟಮರ್ಸ್ಗೆ ನಾವು ಫೋನ್ ಮಾಡಿ ಹೇಳ್ತೀವಿ, ಸರ್ ಟ್ರಾಫಿಕಲ್ಲಿ ಇದ್ದೀವಿ, ಒಂದು 10 ನಿಮಿಷ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಓಕೆ ಸರ್ ತಂದ್ಕೊಡಿ ಅಂತಾರೆ. ಕೆಲವರು ನಾವು 1 ಅವರ್ ಆಯ್ತು ಬುಕ್ ಮಾಡಿ ಇನ್ನೂ ಬಂದಿಲ್ಲ, ಏನ್ರಿ ಮಾಡ್ತಾ ಇದ್ದೀರಾ ಅಂತಾರೆ. ಅಲ್ಲ, ಪಂಕ್ಚರ್ ಆದರೂ ಕೂಡ ನೀವು ತೊಗೊಂಡೋಗೋಕ್ಕಾಗಲ್ವಲ್ಲ, ನೀವು ನಿಮ್ಮ ಕೈಯಲ್ಲಿ ಇಲ್ದಿರೋದು ಅದು. ಅವಾಗ ಅವ್ರು ಹೇಳ್ತಾರೆ ನನ್ನ ಪ್ರಾಬ್ಲಮ್ ಅಲ್ವಲ್ಲ, ನಿಮ್ಮ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಅಲ್ಲ, ಅವಾಗ ನೀವು ಹೆಂಗೆ ಡೆಲಿವರ್ ಮಾಡ್ತೀರಾ? ಸರ್ ಇದೇ ಸಿಚುವೇಶನ್ನು ಅಂದರೆ ರೀಸೆಂಟ್ ಆಗಿದೆ. ಮಾಮೂಲು ಟ್ರಾಫಿಕ್ನಾಗ ಇದ್ದಾಗ ಕ್ರ್ಯಾಶ್ ಮಾಡಿಬಿಟ್ರು, ಬೈಕ್ ಬಂದುಬಿಟ್ಟು ಕ್ರ್ಯಾಶ್ ಮಾಡಿದಾಗ ಬೈಕ್ ಅವ್ರು ಇತ್ಕೊಂಡು ಡ್ಯಾಮೇಜ್ ಆಗಿತ್ತಲ್ಲ, ಸೊ ಪೇ ಮಾಡು ಬೈಕ್ ಎತ್ಕೊಂಡೋದ್ರು. ಸೊ ಕಸ್ಟಮರು ಪೀಕ್ ಅವರ್ಸ್ ಎಲ್ಲ 2:30 ಆಗೈತೆ, ಹೊಟ್ಟೆ ಹಸ್ಕೊಂಡಿರ್ತಾರೆ. ಸೊ ಹೆಂಗೆ ಡೆಲಿವರ್ ಮಾಡೋದು? ಬೈಕ್ ತಿರುಗಿ ನಾನು ಆಫ್ಟರ್ ಹೋಗಿ ರಿಲೀಸ್ ಮಾಡಿಸ್ಕೊಂಡು ಬೈಕ್, ಬಟ್ ಫ್ರೆಂಡಿಗೆ ಫೋನ್ ಮಾಡಿ ಆ ಬೈಕ್ ತಗೊಂಡು ಆ ಬೈಕಲ್ಲೂ ಡೆಲಿವರಿ ಕೊಟ್ಟು ಬಂದಿದ್ದೆ. ಆ ಸಿಚುವೇಶನ್ಸು ಫೇಸ್ ಮಾಡಿದ್ವಿ. ಓಕೆ. ಮತ್ತು ಈ ಪೊಲೀಸ್ನವರ ಟ್ರಾಫಿಕ್ ಜಾಮ್ ಆಗುತ್ತೆ, ನೀವೆಲ್ಲ ಒಂದು ಸುಳ್ಕೊಂಡು ಹೋಗ್ಬೇಕು, ಆವಾಗ ಪೊಲೀಸ್ನವ್ರು ಹಿಡ್ಕೊಳ್ಳೋದು, ರಾಂಗ್ ರೂಟಲ್ಲಿ ಬಂದಿದೆಯಾ ಅನ್ನೋದು, ಈ ಥರದ್ದೆಲ್ಲ ಘಟನೆಗಳು ನಡೆಯುತ್ತೆ ಸರ್. ನಡೆಯುತ್ತೆ ಸರ್. ನಿಮ್ಗೇನೋ ಆ ಥರ ಅನುಭವ ಆಗಿದೆ ಸರ್. ಈ ಥರ ಅದೇ ಟ್ರಾಫಿಕ್ ಎಲ್ಲ ನಾವು ನೋಡ್ತೀವಿ, ಅವಾಗ ಬೇರೆ ಕಡೆ ಹೋಗೋಕ್ಕೆ ಟ್ರೈ ಮಾಡ್ತೀವಿ, ಸಿಂಗಲ್ ಆನ್ ದ ವೇ ಅದರಲ್ಲೆಲ್ಲ ಆಗೇನು ಮಾಡ್ತಾರೆ, ಹಿಡ್ಕೊಬಿಡ್ತಾರೆ. ಆಗ ತುಂಬ ರಿಕ್ವೆಸ್ಟ್ ಮಾಡ್ಕೋಬೇಕು. ಕೆಲವರು ಓಕೆ ಬಿಡ್ತಾರೆ, ಕೆಲವರು ಒಂದೊಂದ್ಸಲ ಬಿಡಲ್ಲ. ಅದು ಪ್ರಾಬ್ಲಮ್ಮು ಫೇಸ್ ಮಾಡ್ತೀವಿ ಸರ್. ಓಕೆ. ಮಳೆ ಬಂದಾಗ ನಮ್ಗೆ ಏನಾಗುತ್ತೆ ಅಂದರೆ, ನಾವು ಮಳೆಯಲ್ಲಿ ನಡ್ಕೊಂಡು ಹೋಗಿರ್ತೀವಿ, ರೈನ್ ಕೋಟು ಫುಲ್ ಒದ್ದೆ ಆಗಿರುತ್ತೆ, ಅಂದರೆ ಬಟ್ಟೆ ಫುಲ್ ತೆಳಾಗ್ಬಿಟ್ಟು ರೈನ್ ಕೋಟ್ ಒದ್ದೆ ಆಗಿರುತ್ತೆ. 5ನೇ ಫ್ಲೋರಲ್ಲಿ ಇದ್ದೀವಿ, ಬನ್ನಿರಿ ಮೇಲ್ಗಡೆ ಅಂತಾರೆ. ಅಯ್ಯಯ್ಯೋ. ಆವಾಗ ನಮ್ಮ ಬಟ್ಟೆ ನಿಂದಾಗ ನಮ್ಮ ಸ್ಟೆಪ್ಸು ಇಡೋಕ್ಕೂ ಆಗಲ್ಲ. ಆ ಥರದ ಟೈಮಲ್ಲಿ ಇಲ್ಲ ಸರ್ ಬನ್ನಿ ಸರ್ ಅಂದರೆ, ಇಲ್ಲ ರೀ ಕಂಪ್ಲೇಂಟ್ ಮಾಡ್ತೀನಿ ರೀ, ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ, ನೀವು ನಮ್ಮ ಮನೆಗೆ ತಂದು ಕೊಟ್ಟಿಲ್ಲ, ರೋಡ್ ಕೊಟ್ಬಿಟ್ಟೋದ್ರು ಅಂತ ಹೇಳ್ತಿದ್ದಾರೆ ಅಂತಾರೆ. ಓ, ಅಂದರೆ ಜನಗಳಿಗೆ ಮಾನವೀಯತೆ ಇಲ್ಲದ್ರೆ ಇವೆಲ್ಲ ಸಮಸ್ಯೆ ಆಗ್ತಾ ಹೋಗುತ್ತೆ ಸರ್. ಮಾನವೀಯತೆ ಇಲ್ಲ ಸರ್ ಅವ್ರ ಹತ್ರ. ಯಾಕೆ ಅಂದರೆ ಕೆಲವು ಸತ್ತೆ ಇವಾಗ ನಮ್ಮ ಹತ್ರ ₹1 ಚೇಂಜ್ ಇಲ್ಲ ಅಂತ ಇಟ್ಕೊಳ್ಳಿ, ಅವ್ರು ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಾಗ ರೀ ನಂಗೆ ₹2 ಕೊಡಲೇಬೇಕು ನೀವು ಅಂತಾರೆ. ನಮ್ಮ ಹತ್ರ ಇದೆ ಕೊಟ್ಬಿಡ್ತೀವಿ ಸರ್. ಆ ಟೈಮಲ್ಲಿ ಇಲ್ಲ ಅಂದಾಗ ತೊಗೊಳ್ಳಿ ₹10 ನಾವೇ ಕೊಟ್ಬಿಡ್ತೀವಿ ಅವ್ರಿಗೆ, ತೊಗೊಳ್ಳಿ ನೀವು ನಮ್ಮ ಕಾಸಲ್ಲಿ ಮಜಾ ಮಾಡಿ ಅಂತ ಕೊಟ್ಬಿಡ್ತೀವಿ. ಈ ಕ್ಯಾಶ್ ಆನ್ ಡೆಲಿವರಿ ನಡೆಯುತ್ತಾ? ಸರ್ ಬರುತ್ತೆ. ಹೌದು ಸರ್, ಕ್ಯಾಶ್ ಆನ್ ಡೆಲಿವರಿ ಹೌದು ಸರ್. ನೀವು ಅಲ್ಲಿ ತೊಗೊಂಡು ಹೋದಾಗ ಅವ್ರು ಕ್ಯಾಶ್ ಕೊಡದೇ ಇದ್ರೆ ನಾನು ಆನ್ಲೈನ್ ಪೇ ಮಾಡಿದ್ದೀನಿ ಅಂತ ಗಲಾಟೆಗಳು ಮಾಡಿದಾಗ ಸರ್, ಆನ್ಲೈನ್ ಪೇ ಮಾಡಿದ್ರೆ ನಮಗೆ ಇಮಿಡಿಯೇಟ್ ಮೆಸೇಜ್ ಬರುತ್ತೆ ಸರ್. ಅದು ಹಾಂ, ಆನ್ಲೈನ್ ಪೇಮೆಂಟ್ ಆಗಿರುತ್ತೆ. ನಿಮ್ಮ ಪ್ರಾಬ್ಲಮ್ ನಿಮ್ದೇನು, ಇಂಟರ್ನೆಟ್ ನಿಮ್ದೇನೋ ಪ್ರಾಬ್ಲಮ್, ನಾನು ಪೇ ಮಾಡಿದ್ದೀನಿ ಅಂತಾರೆ. ಕಸ್ಟಮರ್ ಕೇರ್ ಮಾಡ್ತೀವಲ್ಲ ಸರ್, ಅವಾಗ ಕಸ್ಟಮರ್ ಕೇರ್ಗೆ ಇಮಿಡಿಯೇಟ್ ಮಾಡಿದಾಗ ವಿತಿನ್ ಸೆಕೆಂಡ್ಸಲ್ಲಿ ನಮ್ಗೆ ಕನೆಕ್ಟ್ ಆಗುತ್ತೆ. ವಿತಿನ್ ಸೆಕೆಂಡ್ಸಲ್ಲಿ ಕನೆಕ್ಟ್ ಆದಾಗ
ಅವ್ರು ನಮಗೆ ಇಲ್ಲ ಇವ್ರದ್ದು ಆನ್ಲೈನ್ ಪೇಮೆಂಟ್ ಆಗಿಲ್ಲ, ಕ್ಯಾಶ್ ಇಸ್ಕೊಂಬನ್ನಿ ಅಂತ ಹೇಳ್ತಾರೆ ಅವರು. ನೀವು ಆ ಕ್ಯಾಶ್ನ ಹೆಂಗೆ ಡೆಲಿವರ್ ಮಾಡ್ತೀರಾ, ಯಾರಿಗೆ ಡೆಲಿವರ್ ಸರ್ ಮಾಡ್ತೀರಾ? ನಮ್ಮ ಒಂದು ಅಕೌಂಟ್ ಇರುತ್ತೆ ಅದಕ್ಕೆ. ಹಾಂ ಇವಾಗ ನಾವು ಕಲೆಕ್ಷನ್ ಮಾಡಿರೋದು ಇವಾಗ ಎಕ್ಸಾಂಪಲ್ ನಮಗೆ ಒಂದು ಲಿಮಿಟ್ ಅಂತ ಕೊಟ್ಟಿರ್ತಾರೆ, ಒಂದು 3,000 4,000 5,000 ಥರ ಲಿಮಿಟ್ಸ್ ಕೊಟ್ಟಿರ್ತಾರೆ. ಆ ಲಿಮಿಟ್ಸ್ ಆಗೋ ತನಕ ನಾವು ಯೂಸ್ ಮಾಡ್ಕೋಬೋದು. ಅದಾಗಿದ ತಕ್ಷಣ ಇಮಿಡಿಯೇಟ್ ಕ್ಯಾಶ್ ಆದ್ರೆ ನಾವು ಡಿಪಾಸಿಟ್ ಮಾಡಬೇಕು ಅಕೌಂಟ್ಗೆ. ಓಕೆ. ಡಿಪಾಸಿಟ್ ಮಾಡಿದ ತಕ್ಷಣ ನಮ್ಗೆ ಮತ್ತೆ ಬರುತ್ತೆ, ಇಲ್ಲಾಂದರೆ ಸ್ಟಾಪ್ ಆಗ್ಬಿಡುತ್ತೆ ನಮ್ಗೆ ಆರ್ಡರ್ಸ್ ಬರೋದು. ಓ ಇವಾಗ 3,000 ಏನಿರುತ್ತೋ ಅದಾಗಿದ ತಕ್ಷಣ ₹1 ಜಾಸ್ತಿ ಇದ್ರು ಆ ಡೆಲಿವರಿ ಕೊಟ್ಟ ತಕ್ಷಣ ನಿಮಗೆ ಸ್ಟಾಪ್ ಆಗಿಬಿಡುತ್ತೆ, ಆರ್ಡರ್ ಬರಲ್ಲ. ಆರ್ಡ್ರೇ ಬರಲ್ಲ ನೀವು ಡಿಪಾಸಿಟ್ ಮಾಡೋ ತನಕ ಬರೋದಿಲ್ಲ. ಓ ಲಿಟ್ರಲಿ ಕೆಲಸ ಕಳ್ಕೊಂಡಂಗೆ ನೀವು. ಸರ್ ಒಂದೊಂದು ಸತಿ ಏನಾಗುತ್ತೆ ಅಂದರೆ ನಾವು ರಾತ್ರಿ 10 ಗಂಟೆಯಲ್ಲಿ ಡೆಲಿವರೀಸ್ ಮಾಡ್ತಾ ಇರ್ತೀವಿ. ಆ ಟೈಮ್ ಆಗೋಯ್ತು ಅಂತ ಇಟ್ಕೊಳ್ಳಿ, ಇನ್ನು 1 ಆರ್ಡ್ರ್ 2 ಆರ್ಡ್ರ್ ಇರುತ್ತೆ. ಆ ಟೈಮಲ್ಲಿ ನಾವು ಕ್ಯಾಶ್ ಇದ್ದು ನಾವು ಎತ್ಕೊಂಡು ಡಿಪಾಸಿಟ್ ಮಾಡಿ ಇಲ್ಲ ಮಾಡಿ ಯಾರು ಅವರು ಝೊಮ್ಯಾಟೋಲ್ಲಿ ಯಾರೋ ಇರ್ತಾರೆ ಇಲ್ಲ ನೀವಂತಾರೆ ಯಾರು ಇರ್ತಾರೆ, ನಾವು ಹೋಗ್ಬಿಟ್ಟು ಸರ್ ಕ್ಯಾಶ್ ಕೊಡ್ತೀವಿ, ನಮ್ಗೆ ಸ್ವಲ್ಪ ಅರ್ಜೆಂಟಾಗಿ ಫೋನ್ಪೇ ಮಾಡಿ ಗೂಗಲ್ ಪೇ ಮಾಡಿ ಅಂತ ಕೇಳಿ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಆಗೋಷ್ಟೊತ್ತಿಗೆ ನಮ್ಮದು ಅಲ್ಲಿ ಟೈಮ್ ಆಗೇ ಹೋಗಿರುತ್ತೆ ಸರ್ ಅಲ್ಲಿ. ಅಯ್ಯೋ ಅಂತ ಭಾಳ ಕಷ್ಟ ಇದೆ ನಿಮ್ಮ ಕೆಲಸ, ಇಟ್ಸ್ ನಾಟ್ ಈಸಿ. ಸರ್ ಅದು ಹೆಂಗೆ ಅಂದರೆ ನಾವು ಈ ವಿಡಿಯೋ ಗೇಮ್ ಮಾಡೋ ಥರ ಆಡ್ತಿರ್ತೀವಿ ಅವಾಗ. ಈ ಕಾರ್ ರೇಸು ಬೈಕ್ ರೇಸ್ ಹಿಂಗೆ ಹೋಗ್ತಾ ಇರ್ತೀವ ನಾವು, ಆ ಟೈಮಲ್ಲಿ ಅದೇ ಥರ ಇರ್ತೀವಿ ಆ ಟೈಮಲ್ಲಿ.